ಆವಾಗ ಮುಂಗಾರು ಮಳೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅಂದ್ರೆ ಎಲ್ಲಾ ಹುಡುಗಿರ ಹಾಟ್ ಫೇವರೇಟ್. ಓ ಮೈ ಗಾಡ್, ಎಲ್ಲರಿಗೂ ಒಂಥರ ಡ್ರೀಮ್ ಬಾಯ್. ಯಪ್ಪ ಹುಡುಗ ಇದ್ರೆ ಈ ತರ ಇರ್ಬೇಕಪ್ಪ, ಏನ್ ಸಕ್ಕತ್ತಾಗ, ಎಲ್ಲರಿಗೂ ಒಂಥರ ಕ್ರಶ್ ಅಂತ. ಚೈಲ್ಡ್ ಆಗಿದ್ರೆ ಚೈಲ್ಡ್ ಆಗೇ ಇದ್ವಿ, ಚೈಲ್ಡ್ ಆಗೇ ಇಷ್ಟ ಪಡ್ತಾ ಇದ್ದಾರೆ, ಚೆನ್ನಾಗಿರೋ. ಸೊ ಅದು ನನಗೂ ಒಂಥರ ಎಲ್ಲೋ ಇವ್ರ ಜೊತೆ ಅಟ್ಲೀಸ್ಟ್ ಒಂದು ಪಾಸಿಂಗ್ ಶಾಟ್ ಅಲ್ಲಾದ್ರೂ ಮಾಡ್ಬೇಕಲ್ಲ ನಾನು ಅಂತ ನನಗೂ ಎಲ್ಲೋ ಒಂದು ಆಸೆ ಇತ್ತು. ಅಂಡ್ ನನ್ನ ಅತ್ತಿಗೆ ಅಂತೂ ದೊಡ್ಡ ಫ್ಯಾನ್. ಎಷ್ಟು ಅಂದ್ರೆ ಅವ್ರ ಬರ್ತ್ಡೇಗೆ ಇವ್ರು ಎಲ್ಲಾ ಕಡೆ ಚಾಕ್ಲೇಟ್ಸ್ ಹಂಚೋದಾಗ್ಲಿ, ಅಂಡ್ ಅವ್ರು ಎಲ್ಲಾ ಸಿನಿಮಾ ಪೇಪರ್ ಕಟ್ಟಿಂಗು ಒಂದು ಬುಕ್ ಅಲ್ಲಿ ಅಂಟಿಸ್ಕೊಂಡು ಅಷ್ಟು ದೊಡ್ಡ ಫ್ಯಾನ್ ನಮ್ಮ ಅತ್ತಿಗೆ. ಸೊ ಐ ಹ್ಯಾಡ್ ಅ ಚಾನ್ಸ್ ಅವ್ರನ್ನ ಮೀಟ್ ಮಾಡಿಸಿ ಆ ಬುಕ್ ನ ಕೊಡೋ ಅಂತ ಒಂದು ಆಪರ್ಚುನಿಟಿ ಕೂಡ ನನಗೆ ಸಿಕ್ತು. ಐ ವಾಸ್ ಸೋ ಹ್ಯಾಪಿ ವೆನ್ ಶಿ ವಾಸ್ ಸೋ ಹ್ಯಾಪಿ. ಸೊ ಆ ಟೈಮಲ್ಲಿ ಏನಾಯ್ತು, ನಾನು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾನು ಡ್ಯಾನ್ಸ್ ಆಸ್ ಯೂಶುವಲ್ ನನ್ನ ಮನೆಯಲ್ಲಿ ಇರ್ತಿರ್ಲಿಲ್ಲ, ಸ್ಟೇಜ್ ಗಳಲ್ಲೇ ಇರ್ತದೆ, ಅಲ್ಲೇ ಜೀವನ ಮಾಡ್ತಾ ಇದ್ದೆ. ಸೊ ಅಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದಿದ್ದೀನಿ. ನನಗೆ ಪ್ರಶಾಂತ್ ಅಂತ, ಸೇಮ್ ವಿಸಿಟಿಂಗ್ ಕಾರ್ಡ್ ಅಗೇನ್ ಹೆಲ್ಪ್ ಮೀ. ಪ್ರಶಾಂತ್ ಅನ್ನೋರು ಕಾಲ್ ಮಾಡಿದ್ರು ನನ್ನ ತಂದೆಗೆ, ಈ ತರ ನೀವು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ರಲ್ಲ, ನಾನು MD ಶ್ರೀಧರ್ ಸರ್ ಅವರ ಅಸಿಸ್ಟೆಂಟ್ ಮಾತಾಡ್ತಿರೋದು, ಒಂದ್ಸಲಿ ನೀವು ಬರ್ಬೋದಾ ಪ್ರಕೃತಿ ಅನ್ನೋ ಹೋಟ್ಲಿಗೆ ಕುರುಬ್ರಹಳ್ಳಿನಲ್ಲಿ. ಇಟ್ ವಾಸ್ 7:38 in the night. ಕಾಸ್ಟ್ಯೂಮ್ ಹಾಕೊಂಡಿದ್ದೀನಿ, ಭರತನಾಟ್ಯ ಕಾಸ್ಟ್ಯೂಮು. ನಾನು ಅಪ್ಪ ಅಮ್ಮ ಚೇತಕ್ ಗಾಡಿನಲ್ಲಿ ಅದೇ ಫೋಟೋಸ್ ಇಟ್ಕೊಂಡು ಇಲ್ಲಿಂದ ರವೀಂದ್ರ ಕಲಾಕ್ಷೇತ್ರ ಅಂದ್ರೆ ಕುರುಬ್ರಹಳ್ಳಿಗೆ ಹೋಗಿ, ಬಟ್ ಏನಕ್ಕೆ ಏನು ಅಂತ ನನಗೇನು ಗೊತ್ತಿಲ್ಲ, ಸರ್ ನೋಡ್ಬೇಕಂತೆ ಒಂದ್ಸಲಿ ಅಂತ ಹೇಳಿದ್ರು. ಎವ್ರಿಥಿಂಗ್ ನನಗೆ ಒಂದೊಂದ್ ಸ್ಟೆಪ್ ಇಟ್ ವಾಸ್ ಲೈಕ್ ಒಂಥರ ಮಿರಾಕಲ್ ಅಂತಾನೆ ಹೇಳ್ಬೋದು. ಹೇಳ್ತಾ ಹೋಗ್ತಾರೆ, ಅದೊಂದು ನನಗೆ ಸಿನಿಮಾ ಸ್ಕ್ರಿಪ್ಟ್ ಹೇಳ್ತಾ ಇದ್ದಾಳೇನೋ ಅಂತ ಅನ್ಸುತ್ತೆ, ಬಟ್ ನನ್ನ ಲೈಫ್ ಅಲ್ಲಿ ನಿಜವಾಗ್ಲೂ ನಡೆದಿರೋದು. ಸರ್ ಮೀಟ್ ಮಾಡ್ಬೇಕಂತೆ ಬನ್ನಿ ಅಂತ ಹೇಳಿದ್ರು, ಬಟ್ ಯಾರ್ ಹೀರೋ, ಬಿಕಾಸ್ ನಾವು ಚೈಲ್ಡ್ ಆರ್ಟಿಸ್ಟ್ ಅಲ್ವಾ, ಅಷ್ಟೊಂದು ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿರಲ್ಲ ಯೂಶಲಿ. ಹೋಗಿ ನಾನು MD ಶ್ರೀಧರ್ ಸರ್ ನನ್ನ ಡ್ಯಾನ್ಸ್ ಕಾಸ್ಟ್ಯೂಮ್ ಅಲ್ಲೇ ನೋಡಿದ್ರು, ಡ್ಯಾನ್ಸ್ ಮಾಡ್ಸಿದ್ರು, 1-2 ಸ್ಟೆಪ್ ಹಾಕ್ಸಿದ್ರು, ಮತ್ತೆ ನಂದೆಲ್ಲ ಫೋಟೋಸ್ ನೋಡಿದ್ರು, ಬಯೋಡಾಟಾ ನೋಡಿದ್ರು, ಮತ್ತೆ ಆಡಿಷನ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ಏನು ಮಾಡ್ಲಿಲ್ಲ. ಸರಿ ಓಕೆ ಅಮ್ಮ ನಾಳೆ ಶೂಟಿಂಗ್ ಬಂದ್ಬಿಡು ಅಂತ. ನಾನು ಸರಿ ಆಯ್ತು ಸರ್, ಏನು ಅಂದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಹೀರೋ ಅವರು, ಶರ್ಮಿಳಾ ಮಾಡ್ರೆ ತಂಗಿ ನೀನ್ ಪಾತ್ರ ಮಾಡ್ತಿದ್ಯಾ ಅಂತ. ಐ ವಾಸ್ ಲೈಕ್ ಕ್ಲೌಡ್ 9 ಅಲ್ಲಿ ಹಾರ್ತಾ ಇದ್ದೆ. ನನ್ಗೆ ಹಿಂದೆ ವೈಲಿನ್ ಏನೋ ಇನ್ಸ್ಟ್ರೂಮೆಂಟ್ ಬೀಟು, ಕ್ಲೌಡ್ 9 ಐ ಕ್ಯಾನ್ ಮೀಟ್ ಗೋಲ್ಡನ್ ಸ್ಟಾರ್ ಗಣೇಶ್, ಇನ್ನೇನು ಬಂದಿಲ್ಲ. ಅಂಡ್ ಅದು ಒಂದ್ ಎಷ್ಟು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ, ಫಸ್ಟ್ ಸಿನಿಮಾನೇ ನನಗೆ ಆಸ್ ಎ ಚೈಲ್ಡ್ ಆರ್ಟಿಸ್ಟ್ ಕುಂಟಿ ಪಾತ್ರ ಸಿಕ್ಕಿದ್ದು. ಆ ಒಂದು ಪ್ರಿಪರೇಷನ್ ಸರ್ ಹೇಗ್ ಮಾಡಿದ್ರು ಅಂದ್ರೆ, ನನ್ಗೆ ನಾಳೆ ಬೆಳಗ್ಗೆ ನೀವು 6:30-7 ಗಂಟೆಗೆ ಇಲ್ಲಿಗೆ ಬರ್ಬೇಕು, ನೀವು ಇಲ್ಲಿಂದ ನಾವೊಬ್ರು ಮನೆ ಕರ್ಕೊಂಡು ಹೋಗ್ತೀವಿ ಅಂತ. ನಿಜವಾಗ್ಲೂ ಪೋಲಿಯೋ ಅಟ್ಯಾಕ್ ಆಗಿರೋ ಹುಡುಗಿ ಮನೆಗೆ ಕರ್ಕೊಂಡು ಹೋದ್ರು. ಒಂದ್ 2 ಅವರ್ ನನಗೆ ಟ್ರೈನಿಂಗ್ ಕೊಟ್ರು. ಅವ್ರು ಯೂಸ್ ಮಾಡಿಸಿದಂತ ಮಿಷನರಿ, ಒಂದ್ ಲೆಗ್ ಮಿಷನರಿ ನನಗೆ ಅದನ್ನು ಕೊಟ್ಟು, ಅದನ್ನ ನನಗೆ ಹಾಕಿ ಹೆಂಗ್ ಹಾಕ್ಬೇಕು, ಹೆಂಗ್ ನಡಿಬೇಕು, ಬಾಡಿ ಲ್ಯಾಂಗ್ವೇಜ್ ತುಂಬಾ ಇಂಪಾರ್ಟೆಂಟ್. ತುಂಬಾ ಹೌದು, ಬಿಕಾಸ್ ನಾವ್ ಯೂಶಲಿ ನಡೆಯೋದಕ್ಕಿಂತ ಪೋಲಿಯೋ ಅಟ್ಯಾಕ್ ಆಗಿರುವಂತ ಮಕ್ಕಳು ನಡೆಯೋದು ತುಂಬಾನೇ ಡಿಫರೆಂಟ್ ಆಗಿರುತ್ತೆ. ಸೊ ಅದೆಲ್ಲ ಬಾಡಿ ಲ್ಯಾಂಗ್ವೇಜ್ ಅಬ್ಸರ್ವ್ ಮಾಡಿ, ಮತ್ತೆ ಅವ್ರು ಕೂತ್ಕೊಳ್ಳೋಕು ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ. ಎವ್ರಿಥಿಂಗ್ ನಂಗೆ 1-2 ಅವರ್ ನನಗೆ ಟ್ರೈನಿಂಗ್ ಕೊಟ್ಟು, ಅದಾದ್ಮೇಲೆ ನನಗೆ ಶೂಟಿಂಗ್ ಕರ್ಕೊಂಡು ಹೋದ್ರು. ಸೊ ಅಲ್ಲೂ ನನಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗ್ತಾ ಇತ್ತು, ಬಟ್ ಇಟ್ ಮೇಡ್ ಮೀ ಥಿಂಗ್ಸ್. ಅಂಡ್ ಒಳ್ಳೆ ಪಾತ್ರ, ವಿನಯ ಪ್ರಸಾದ್ ಮೇಡಮ್ ಜೊತೆ ಕೆಲಸ ಮಾಡೋದು, ಅಂಡ್ ಅವಿನಾಶ್ ಸರ್ ನನ್ನ ತಂದೆ ಪಾತ್ರ ಮಾಡಿದ್ದು. ಅದ್ರಲ್ಲೂ ಒಂದು 15 ದಿನ ನಾನು ಕೆಲಸ ಮಾಡಿದ್ದೀನಿ. ಒಂದು ಚಿಕ್ಕ ಪಾತ್ರನೇ ನನ್ನ ಪರ್ಫಾರ್ಮೆನ್ಸ್ ನೋಡಿ ಐ ಗಾಟ್ 15 days ಆಫ್ ಕ್ಯಾರೆಕ್ಟರ್. ಒಂದ್ ಅರ್ಧಕ್ಕರ್ಧ ಸಿನಿಮಾ ನಾನು ಪೂರ್ತಿನಲ್ಲಿ ಇದ್ದೀನಿ ಅಂತ ಹೇಳಕ್ಕೆ ಐ ವಾಸ್ ಸೋ ಬ್ಲೆಸ್ಡ್. ಅಂಡ್ ಇವನ್ ಆ ಚೈಲ್ಡ್ ಆರ್ಟಿಸ್ಟ್ ಜರ್ನಿನೂ ಕೂಡ ತುಂಬಾನೇ ಚೆನ್ನಾಗಿತ್ತು. ಕೃಷ್ಣ ಆಗಿದ ತಕ್ಷಣ ಸತ್ಯ ಅಂಡ್ ಲವ್, ನಮ್ಮ ಶಿವಣ್ಣ ಜೊತೆ ಕೆಲಸ ಮಾಡೋದು ಇಟ್ಸ್ ಅ ಡ್ರೀಮ್ ಫಾರ್ ಎನಿ ಆರ್ಟಿಸ್ಟ್ ಅಲ್ವಾ, ಶಿವಣ್ಣ ಸಿನಿಮಾ ಮಾಡೋದು. ಹೌದು, ಅವ್ರ ಜೊತೆ ಕೆಲಸ ಮಾಡೋದು ಎಕ್ಸ್ಪೀರಿಯನ್ಸ್ ಆಗ್ಲಿ. ಅಂಡ್ ಅದಾದ್ಮೇಲೆ ನಮ್ಮ ಮಿಸ್ಟರ್ ತೀರ್ಥ ಸುದೀಪ್ ಸರ್ ಜೊತೆ ಕೆಲಸ ಮಾಡಿದ್ದು. ಅಂಡ್ ಒನ್ ಆಫ್ ದ ಹಿಟ್ ಸಿನಿಮಾ ಹ್ಯಾಪಿ ಡೇಸ್, ಜಾಲಿ ಡೇಸ್ ಆದಾಗ ನನಗೆ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು ಅಂತ ಅದೇ MD ಶ್ರೀಧರ್ ಸರ್ ಕೃಷ್ಣ ಮಾಡಿದ್ಮೇಲೆ ಜಾಲಿ ಡೇಸ್ ನನಗೆ ತಿರ್ಗಾ ಕ್ಯಾಸ್ಟಿಂಗ್ ಮಾಡ್ಕೊಂಡ್ರು. ಮತ್ತೆ ನನಗೆ ಏನು ಅಜಯ್ ರಾವ್ ಅವ್ರದ್ದು ತಾಜ್ ಮಹಲ್ ಅಂದ್ರೆ ಪ್ರೇಮ್ ಕಹಾನಿ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು. ಅಂಡ್ ಗಿಲ್ಲಿ ನಮ್ಮ ಜಗ್ಗೇಶ್ ಅವ್ರ ಮಗಂದ ರಕುಲ್ ಪ್ರೀತ್ ಸಿಂಗ್ ಅವ್ರ ಫಸ್ಟ್ ಸಿನಿಮಾ, ಅವ್ರ ಜೊತೆ ಕೆಲಸ ಮಾಡಿದ್ದು. ಸೊ ಜನಿಲಿಯಾ, ರಕುಲ್ ಪ್ರೀತ್ ಸಿಂಗ್ ಎಲ್ಲರೂ ನನ್ನ ಹತ್ರದಿಂದ ನೋಡಕ್ ಒಂದು ಆಪರ್ಚುನಿಟಿ ಸಿಕ್ಕಿದ್ದು.